ಸ್ನೇಹಿತರೆ ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ 4ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ದಾಳಿಗೆ ತತ್ತರಿಸಿದ ಸ್ಟೋಕ್ಸ್ ಪಡೆಯ ಸ್ನೇಹಿತರೆ ಮೊದಲ ದಿನದಾಟದಲ್ಲಿ ಮೇಲುಗೈ ಸಾಧಿಸಿದ ಭಾರತ ತಂಡವು ಎರಡನೇ ದಿನದಾಟದಲ್ಲೂ ಕೂಡ ಮೇಲುಗೈ ಸಾಧಿಸಿದೆ. ವೀಕ್ಷಕರ ಸುದ್ದಿಯ ಡೀಟೇಲ್ಸ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರ ಮೊದಲ ಪಂದ್ಯದಲ್ಲಿ ಡೆಬ್ಯೂ ಮಾಡಿದ ಆಕಾಶ್ದೀಪ್ ಸಿಂಗ್ ಅವರ ಬೌಲಿಂಗ್ ಪ್ರದರ್ಶನ ಹೇಗಿತ್ತು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಸ್ಟೋಕ್ಸ್ ಪಡೆಯು 1 ಪಂದ್ಯವನ್ನು ಗೆದ್ದುಕೊಂಡಿದ್ದು, ಅದೇ ರೀತಿ ವೀಕ್ಷಕರ 4ನೇ ಟೆಸ್ಟ್ ಪಂದ್ಯದಲ್ಲಿ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಸರಣಿಯಲ್ಲಿ ಸಂಬಲ ಸಾಧಿಸಲು ಲೆಕ್ಕಾಚಾರ ಹಾಕಿಕೊಂಡಿದೆ. ಹೌದು ವೀಕ್ಷಕರ 4ನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿದ್ದ ಸ್ಟೋಕ್ಸ್ ಪಡೆಯು ಭರ್ಜರಿಗೆ ಶುಭಾರಂಭ ಮಾಡುವಲ್ಲಿ ವಿಫಲರಾದರು. ವೀಕ್ಷಕರ ಮೊದಲ ಪಂದ್ಯದಲ್ಲಿ ಡೆಬ್ಯೂ ಮಾಡಿದ ಆಕಾಶ್ದೀಪ್ ಅವರ ಬೌಲಿಂಗ್ಗೆ ತತ್ತರಿಸಿದ ಆಂಗ್ಲ ಪಡೆಯು ಪೆವಿಲಿಯನ್ ಹಾದಿ ಹಿಡಿತು. ಇತ್ತ ವೀಕ್ಷಕರ ಮೊದಲ ಸೆಷನ್ನಲ್ಲಿ 112 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿದ್ದ ಇಂಗ್ಲೆಂಡ್ ಪಡೆಗೆ ಕೊಂಚ ಆಸರೆಯಾಗಿದ್ದು ಜೋ ರೂಟ್. ಹೌದು ವೀಕ್ಷಕರ ಜೋ ರೂಟ್ ಅವರು ನಿಧಾನಗತಿಯಾಗಿ ಬ್ಯಾಟಿಂಗ್ ಮಾಡಿ ಇಂಗ್ಲೆಂಡ್ ಪಡೆಯನ್ನು 300ರ ಗಡಿ ದಾಟಿಸಿದರು. ಹೌದು ವೀಕ್ಷಕರ 3 ಪಂದ್ಯಗಳಲ್ಲಿ ನಿರಾಶೆ ಮೂಡಿಸಿದ್ದ ಜೋ ರೂಟ್ ಅವರು 4ನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿಗೆ ಬ್ಯಾಟಿಂಗ್ ಮಾಡಿ ಶತಕವನ್ನು ಸಿಡಿಸಿ ಮಿಂಚಿದರು. ವೀಕ್ಷಕರ ಇತ್ತ ಇಂಗ್ಲೆಂಡ್ ಪಡೆಯನ್ನು 300ರ ಗಡಿ ದಾಟಿಸಲು ಕೂಡ ಯಶಸ್ವಿಯಾದರು. ಇನ್ನು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪರ ಡೆಬ್ಯೂ ಮಾಡಿದ ಆಕಾಶ್ದೀಪ್ ಅವರು ಮೊದಲ ದಿನದಲ್ಲಿ 3 ವಿಕೆಟ್ ಪಡೆದು ಮಿಂಚಿದರು. ಇನ್ನು ವೀಕ್ಷಕರ ಸ್ಪಿನ್ನರ್ಗಳಾದ ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಅವರು ಕೂಡ ತಲಾ 1 ವಿಕೆಟ್ ಕಿತ್ತು ಭಾರತಕ್ಕೆ ಮೇಲುಗೈ ತಂದರು. ಇನ್ನು ವೀಕ್ಷಕರ ಭೋಜನ ವಿರಾಮದ ಬಳಿಕ ಇಂಗ್ಲೆಂಡ್ ಪರ ಆಸರೆಯಾಗಿ ನಿಂತು ಸ್ಕೋರ್ ಮಾಡಿದ ಮಾಜಿ ನಾಯಕ ತಂಡದ ಮೊತ್ತವನ್ನು 300ರ ಗಡಿ ದಾಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಇನ್ನು ವೀಕ್ಷಕರ ಈ ಸರಣಿಯಲ್ಲಿ ಮೊದಲ ಪಂದ್ಯವನ್ನು ಆಡುತ್ತಿರುವ ಓಲಿ ರಾಬಿನ್ಸನ್ ಅವರು ಅಜಯ 31 ರನ್ ಗಳಿಸಿ ಜೋ ರೂಟ್ ಅವರಿಗೆ ಉತ್ತಮ ಸಾಥ್ ಕೊಡುತ್ತಿದ್ದಾರೆ. ಅದೇ ರೀತಿ ವೀಕ್ಷಕರ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ತಂಡವು ಮೊದಲ ಸೆಷನ್ನಲ್ಲಿ ಈ 3 ವಿಕೆಟ್ಗಳನ್ನು ಉರುಳಿಸುತ್ತಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ.